ಅಮ್ಮ ಅಂತ ಕರಿಬೋದಾ? ಖಂಡಿತ. ಅಮ್ಮ, ಹೆದರ್ಕೋಬೇಡ. ಇನ್ಮೇಲೆ ನಿನಗೆ ಯಾರು ಏನು ಮಾಡೋಕ್ಕಾಗಲ್ಲ. ನಿನ್ನಿಂದ ನಾನಿದ್ದೀನಿ ಸಾಕ್ಷಿ. ಅವಳಿಗಿದ್ದಿದ್ರೆ ನೋಡಕ್ ನಿಮ್ ತರನೇ ಇರ್ತಿದ್ಲು. ಕಳೆದ 20 ವರ್ಷದಿಂದ ರಾಖಿ ಹಬ್ಬಕ್ಕೆ ಕೊಡಕ್ಕಂತ ತಂದಿದ್ದ ಗಿಫ್ಟ್ಗಳಿದು. ಬರ್ತೀನಮ್ಮ. ಅರ್ಪಿತಾ, ನೀ ಸ್ವಲ್ಪ ಆಚೆ ಇರು. ಕಾನ್ಫಿಡೆನ್ಷಿಯಲ್ ಕಾಲ್ ಇದು, ಪ್ಲೀಸ್. ಹಲೋ, ಹೇಳು ಪುಟ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಏನ್ ನಡೀತು ಅಂತ ಹೇಳಿದ್ರೆ ನಾನು ನಿನ್ ಜೊತೆ ಖುಷಿ ಪಡ್ತೀನಿ ಸಾಕ್ಷಿ. ಆರ್ತಿ ಅಮ್ಮನ ಲೈಫ್ ಪಾರ್ಟ್ನರ್ ಆಗಿ ಪಡೆಯೋದಕ್ಕೆ ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ರಿ. ಅವ್ರನ್ನ ಅಮ್ಮ ಆಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅವ್ರು ನಮ್ಮನ್ನು ಯಾರನ್ನೂ ಮರ್ತಿಲ್ಲ ಡ್ಯಾಡಿ, ನಿಮ್ಮನ್ನು ಕೂಡ. ಹೌದಾ ಸಾಕ್ಷಿ? ಆರ್ತಿ ಅವರು ನೆನ್ಪು ಮಾಡ್ಕೊಂಡ್ರು. ಹೌದು ಡ್ಯಾಡ್, ಆರ್ತಿ ಅಮ್ಮ ಈಗಲೂ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ. ಜಗಳ ಮಾಡಿ ದೂರ ಆದ್ರೂ ಒಬ್ಬ ಹೆಂಡತಿ ತನ್ನ ಗಂಡನ ಇಷ್ಟು ಪ್ರೀತಿಸ್ಬೋದಾ ಅಂತ ನನಗೆ ಆಶ್ಚರ್ಯ ಆಯ್ತು. ಸತ್ಯ ಹೇಳ್ತೀನಿ ಡ್ಯಾಡ್, ಆರ್ತಿ ಅಮ್ಮ ನಿಮ್ಮ ಪಾಲಿನ ದೇವತೆ.
ನಿಮಿಷ ಇರು. ಹೇಳು ಸಾಕ್ಷಿ. ಆರ್ತಿ ಅಮ್ಮಂಗೆ ನಾವವ್ರ ಜೊತೆಗಿಲ್ಲ ಅನ್ನೋ ಕುರುಗು ತುಂಬಾ ಇದೆ ಡ್ಯಾಡಿ. ನಾನು ಅವ್ರ ಮನೆಗೆ ಜನಗಣತಿ ಮಾಡೋ ಗೆಟಪ್ನಲ್ಲಿ ಹೋಗಿದ್ದೆ. ನಿಮ್ ಗಂಡನ ಹೆಸರು ಏನು ಅಂತ ಕೇಳಿದಾಗ ನಿಮ್ಮ ಮೇಲಿನ ಕೋಪಕ್ಕೆ ಎಲ್ಲಿ ಶಶಾಂಕ್ ಅಂದ್ಬಿಡ್ತಾರೋ ಅಥವಾ ನನಗೆ ಮದುವೆನೇ ಆಗಿಲ್ಲ ಅಂತ ಎಲ್ಲಿ ಹೇಳ್ಬಿಡ್ತಾರೋ ಅಂದ್ಕೊಂಡಿದ್ದೆ. ಆದ್ರೆ ಅವರು ಕನಸಿನ ಬಾಗಿಲು ಜೀವವೇ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಡ್ಯಾಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಬಂಡೆ ರಾಮ ನನ್ನ ಮೇಲೆ ಆಸಿಡ್ ಹಾಕಕ್ ಬಂದಾಗ ನನ್ನನ್ನು ಕಾಪಾಡಿದ್ದು ಬೇರೆ ಯಾರು ಅಲ್ಲ, ನಮ್ಮಣ್ಣ ಆದಿತ್ಯ. ಆದಿತ್ಯನೂ ಅಲ್ಲ ಇದ್ನ? ಇಲ್ಲ ಡ್ಯಾಡಿ, ಅವನೊಬ್ಬ ಮಿಸ್ಸಿಂಗು. ಅವನು ಮನೇಲಿರ್ಲಿಲ್ಲ ಡ್ಯಾಡಿ. ಆಮೇಲೆ ಏನಾಯ್ತು ಗೊತ್ತಾ? ಸಾಕ್ಷಿ, ಇನ್ ಮಿಕ್ಕ ವಿಷಯನ ನಿನ್ ಮನೆಗೆ ಬಾ, ಆಮೇಲೆ ಮಾತಾಡೋಣ. ಓಕೆ ಓಕೆ ಓಕೆ, ಈಗಲೇ ಹೊರಡ್ತೀನಿ. ಇಲ್ಲಿ ಇತ್ಕೊಂಡು ಏನು ಮಾಡ್ತಿದ್ಯಾ? ನಾನು ಫೋನಲ್ಲಿ ಮಾತಾಡೋದನ್ನು ಕೇಳಿಸ್ಕೊಳ್ಳೋದಕ್ಕ? ಅಯ್ಯೋ ಇಲ್ಲ ಸರ್, ಖಂಡಿತ ಇಲ್ಲ. ಅದು ಅದು ನಿಮ್ಗೇನಾದರೂ ಬೇಕೇನೋ, ನನ್ನ ಕರಿತೀರೇನೋ ಅಂತ ಇಲ್ಲಿ ನಿಂತಿದ್ದೆ ಅಷ್ಟೇ. ಏನಾದರೂ ತರಲ್ಲ ಸರ್ ನಿಮಗೆ? ಕಾಫಿ, ಟೀ? ಏನಾದರೂ ಸ್ವೀಟ್ ಮಾಡ್ಕೊಂಬ. ಸ್ವೀಟಾ? ತುಂಬ ಸಂತೋಷವಾಗಿರೋ ಹಾಗಿದೆ. ತುಂಬ ತುಂಬ ಸಂತೋಷವಾಗಿದ್ದೀನಿ. ಏನು ವಿಷಯ? ಒಳ್ಳೆ ವಿಷಯ. ಏನ್ ಹಾಗೆ ನೋಡ್ತಾ ಇದೀಯಾ? ನಾನು ಯಾರು ಅಂತ ಗೊತ್ತಾ ನಿನ್ಗೆ? ಸಾಫ್ಟ್ ಅಂದ್ಕೊಂಡಿದ್ದೆ, ಆದ್ರೆ ನನಗೆ ರೋಪ್ ಆಗ್ತಾಳಲ್ಲಪ್ಪೋ.
ಎಷ್ಟೇ ಆಗಲಿ ನನ್ನ ತಂಗಿ ತಾನೆ. ಆದರೆ ನಿನ್ನ ಬ್ಯಾಡ್ ಲಕ್ಕು, ನಾನೇ ನಿಮ್ಮಣ್ಣ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಓಯ್, ಏನ್ ಗೊಣ್ಕೋತಾ ಇದ್ಯಾ? ನಾನ್ ಯಾರು ಗೊತ್ತಾ ಅಂತ ಕೇಳ್ದೆ. ಗೊತ್ತು. ಗೊತ್ತಾದ್ಮೇಲೆ ತಕ್ಷಣ ನಿಲ್ಸಿ ಪರಿಚಯ ಹೇಳ್ಕೋಬೇಕು ತಾನೆ. ಎಷ್ಟು ಕೊಬ್ಬಿದೆ ಇವಳಿಗೆ. ಎಷ್ಟೇ ಆಗಲಿ ಸೂರ್ಯನ ಮಗಳು ತಾನೆ. ಮತ್ತೇನೋ ಅದು ಗೊಣಗ್ತಾ ಇರೋದು? ಅವತ್ತು ನಿಂಗೆ ಆಸಿಡ್ ಹಾಕಕ್ ಬಂದಿದ್ನಲ್ಲ, ನಾನು ಯಾಕಾದ್ರೂ ಬಚಾವ್ ಮಾಡ್ನೋ ಅನ್ಸ್ತಿದೆ. ಸುಮ್ಮನೆ ನೋಡ್ಕೊಂಡು ಸುಮ್ಮನಿರ್ಬೇಕಾಗಿತ್ತು. ಸುಮ್ನಿದ್ದಿದ್ರೆ ನನಗಿಂತ ಕಷ್ಟ ನಷ್ಟ ನಿನಗೆ ಆಗಿರ್ತಿತ್ತು. ಹಾಗೇನಾದ್ರೂ ಆಗಿದ್ದಿದ್ರೆ ಜೀವನ ಪೂರ್ತಿ ನಾನು ನೀನೇ ನೋಡ್ಕೋಬೇಕಿತ್ತು. ನನಗೆ ಗ್ರಾಚಾರನ? ತಂಗಿನ ನೋಡ್ಕೊಳ್ಳೋದು ಗ್ರಹಚಾರನಾ? ಈಗಲೂ ಗೊತ್ತಾಗ್ತಿಲ್ವಾ ನಾನು ಯಾರು ಅಂತ? ನಾನು ಕಣು ನಿನ್ ತಂಗಿ ಸಾಕ್ಷಿ. ನೀನೇ ನನ್ನ ಮುದ್ದಿನ ತಂಗಿ ಅಂತ ಅವತ್ತು ಆ ಬಂಡೆರಾಮ ನಿಂಗೆ ಆಸಿಡ್ ಹಾಕಕ್ಕೆ ಬಂದಾಗಲೇ ನನಗೆ ಗೊತ್ತಾಯ್ತು ಕಣೆ. ಮತ್ಯಾಕೋ ಅವತ್ತೇ ಹೇಳಲಿಲ್ಲ ನಂಗೆ? ಸುಮ್ಮನೆ ಕಹಾನಿ ಮೇಲೆ ಟ್ವಿಸ್ಟ್ ಇರಲಿ ಅಂತ. ಗೂಬೆ, ತಂಗಿ ಎದುರಿಗೆ ಇದ್ರು ಸತಾಯಿಸ್ತೀಯ. ಹಂದಿ, ಕೋತಿ, ನಾಯಿ ನೀನು. 20 ವರ್ಷದ ಕೋಪನ ಒಂದೇ ದಿನ ತೀರ್ಸ್ಕೊಬೇಕಂತ ಕೆಚ್ ಹಾಕಿದ್ಯೇನೋ? ನಾನು ಇನ್ನೊಬ್ನೇ ಅಣ್ಣ ಕಣೆ, ಹಂಗೆಲ್ಲ ಮುಂಚ್ಕೊಂಬಾರ್ದು ಕಣೆ ಸುಬ್ಬಿ. ಕೋತಿ. ಸಾಕ್ಷಿ, ಪೊರ್ಕಿ ಜೊತೆ ಏನೇ ನಿನ್ ಮಾತು? ಯಾರ ಪೊರ್ಕಿ? ನಿಮ್ಮಪ್ಪ ಪೊರ್ಕಿ. ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ತೇನೋ? ನೀನ್ ಯಾರು ಸಾಕ್ಷಿ ಮೇಲೆ ಕೈ ಮಾಡಕ್ಕೆ? ಆರ್ಯ, ಪ್ಲೀಸ್ ಬಿಡು. ಆರ್ಯ, ಬಿಡು. ಆರ್ಯ, ಆರ್ಯ, ಸುಮ್ಮನೆ ಇರು. ಅಧೀರ್ಣ, ಪ್ಲೀಸ್ ನೀವು ಸುಮ್ಮನೆ ಇರಿ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡ್ತೀಯಾ? ನಿನಗ್ ಲಾಳ ಕಚ್ಚೆ ಏರೋಪ್ಲೇನ್ ಹತ್ತಿಸ್ತಾ ಇದ್ರೆ ನನ್ನ ಹೆಸರು ಆರ್ಯಾನೇ ಅಲ್ಲ. ಹೆಸರು ಚೇಂಜ್ ಮಾಡ್ಕೋ, ಶಿಖಂಡಿ ಅಂತ. ಯಾರಿಗೆ ಶಿಖಂಡಿ ಅಂತ? ನೀನ್ ಸುಮ್ನೆ ರೇ. ಸಾಕ್ಷಿಗೆನ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಇರೋ ನಿಮಿಷ. ಕರ್ಸಲೆ ಅದ್ ಯಾವ ಕತ್ತೆ ಕರ್ಸೋ. ಆರ್ಯ, ನೀನ್ ಆದಿ ಮೇಲೆ ಆಕ್ಷನ್ ತಗೊಂಡ್ರೆ ನಾನು ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಈ ಪೊರ್ಕಿಗೋಸ್ಕರ ನೀನು ನನ್ನ ವಿರುದ್ಧ ಮಾತಾಡ್ತಿದ್ಯಾ? ಏನಾಗ್ಬೇಕು ನಿನ್ಗೆ? ಆಸಿಡ್ ಅಟ್ಯಾಕ್ ಅಲ್ಲಿ ಸೇವ್ ಮಾಡಿದ್ದಕ್ಕೆ ನನ್ಕಿಂತ ಇವನೇ ಇಂಪಾರ್ಟೆಂಟ್ ಆದ್ನಾ? ಏನೋ ಮುಚ್ಚಿಡ್ತಿದ್ಯಾ? ನಿಜ ಹೇಳು, ಯಾರು ಇವನು? ಇವ್ರು ಯಾರು ಅಂತ ಹೇಳಿದ್ರೆ ನೀನು
ಇವ್ರು ಯಾರು ಏನು ಅನ್ನೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಇವ್ರ ಮೇಲೆ ಏನಾದರೂ ಆಕ್ಷನ್ ತಗೊಂಡ್ರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನನ್ನ ತಮ್ಮ ಅನ್ನೋದನ್ನು ನಾನು ನೋಡಲ್ಲ. ಬಿ ಕೇರ್ಫುಲ್. ಈ ಪೊರ್ಕಿಗೋಸ್ಕರ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಹೌದು ಕಣೋ, ಹೌದು. ಇವ್ರಿಗೋಸ್ಕರ ನಾನು ಯಾರನ್ನೇ ಬೇಕಾದ್ರೂ ಎದುರು ಹಾಕೋತೀನಿ. ಬನ್ನಿ ಅಣ್ಣ. ಯಾಕೆ ಸಾಕ್ಷಿ ಹೇಳ್ತಿದ್ಯಾ? ಎಲ್ಲ ನಿಮ್ಮಿಂದಾನೇ ಆಗಿತ್ತು. ಈ ಮನೆ ಸಂತೋಷನೇ ಹಾಳು ಮಾಡ್ಬಿಟ್ರಿ ನೀವು. ನಾನೇನೇ ಮಾಡಿದೆ ಸಾಕ್ಷಿ? ಹೊರಗಿಂದ ಬಂದು ನನ್ನ ಮೇಲೆ ಯಾಕೆ ಇದ್ದಕ್ಕಿದ್ದಾಗ ರೇಗ್ತಿದ್ಯಾ? ಸಾಕ್ಷಿ ಏನಾಯ್ತು? ಇವ್ರು ಸಾಕ್ ಬೆಳೆಸಿದ ಆರ್ಯ ಎಂಥ ಕೆಲಸ ಮಾಡಿದಾನ್ ನೋಡಿ. ಇದೇನು ಸಾಕ್ಷಿ? ನಾನು ಬೆಳೆಸಿದ ಆರ್ಯ ಅಂತಿದ್ಯಾ? ಅವನಿಗೆ ತಮ್ಮ ತಾನೇ? ನನಗೆ ತಮ್ಮ ಆಗಿದ್ದಿದ್ರೆ ಹೀಗೆ ಪಬ್ಲಿಕ್ ನಲ್ಲಿ ಎಲ್ಲರ ಮುಂದೆ ನನ್ನ ಕೆನ್ನೆಗೆ ಹೊಡಿತಾ ಇರ್ಲಿಲ್ಲ. ನಾನು ಪೊಲೀಸ್ ಆಫೀಸರ್ ಅನ್ನೋ ಅಹಂಕಾರ ಅವನ್ಗೆ ಬರ್ತಾ ಬರ್ತಾ ಹಿಟ್ಲರ್ ಆಗ್ಬಿಟ್ಟಿದ್ದಾನೆ. ಎಲ್ಲಿ ಹೋದ್ರು ನಾನು ಅವನಿಗೆ ಹೇಳಿ ಹೋಗ್ಬೇಕು. ಅವನಿಗೆ ಇಷ್ಟ ಆಗ್ತಿರೋರ್ ಜೊತೆ ನಾನು ಮಾತಾಡಬಾರ್ದು. ಅವನಿಗೆ ಡಿಕ್ಟೇಟರ್ ಆಗ್ಬಿಟ್ಟಿದ್ದಾನೆ. ಯಾಕೆ ಕೊಡ್ದ ಸಾಕ್ಷಿ? ಅಂಥದ್ದೇನಾಯ್ತು? ಅವತ್ತು ನನಗೆ ಆಸಿಡ್ ಹಾಕೋದ್ರಿಂದ ಕಾಪಾಡಿದ್ರಲ್ಲ ಡ್ಯಾಡಿ, ಅವ್ರು ಸಿಕ್ಕಿದ್ರು. ನಾನು ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಆಗ ಇವನ್ ಬಂದು ಪಬ್ಲಿಕ್ ನಲ್ಲಿ ಎಲ್ಲರೂ ಮುಂದೆ ಕೆನ್ನೆ ಹೊಡೆದ. ನನ್ ಮೇಲೆ ಆಸಿಡ್ ಹಾಕಕ್ ಬಂದ್ ರೌಡಿ ಮೇಲೆ ನಾವಿಬ್ರು ಸಾಕ್ಷಿ ಹೇಳಕ್ ಬರ್ಲಿಲ್ಲ ಅನ್ನೋ ಕೋಪಕ್ಕೆ ಈ ತರ ಮಾಡ್ತಿದ್ದಾನೆ. ಪೊಲೀಸ್ ಇನ್ಸ್ಪೆಕ್ಟರ್ ಆದ್ಮೇಲೆ ಎಲ್ಲರ ಮೇಲೂ ಅಧಿಕಾರ ಚಲಾಯಿಸ್ತಾ ಇದ್ದಾನೆ. ಎಲ್ಲರೂ ತನ್ನ ಮಾತನ್ನೇ ಕೇಳ್ಬೇಕು ಅನ್ನೋ ಹಠ ಅವನ್ಗೆ. ಈ ಅರ್ಪಿತಾ ಆಂಟಿ ಒಬ್ರನ್ ಬಿಟ್ರೆ ಇನ್ಯಾರಿಗೂ ಮರ್ಯಾದೆ ಕೊಡಲ್ಲ ಅವನು. ಪೊಲೀಸ್ ಆಫೀಸರ್ ಆದ್ಮೇಲೆ ಹೀಗೆ ಇರ್ಬೇಕು ಅಂತ ಇವರೇ ಹೇಳ್ಕೊಟ್ಟಿದಾರೋ ಏನೋ. ಅಲ್ಲ ಸಾಕ್ಷಿ, ಆರ್ಯ ಹೊರಗೇನೋ ಗಲಾಟೆ ಮಾಡಿದ್ರೆ ನನ್ನನ್ನು ಯಾಕೆ ಹೊಣೆ ಮಾಡ್ತೀಯಾ? ಯಾಕೆ ಅಂದ್ರೆ ಅವನನ್ನ ಸಾಕಿ ಬೆಳೆಸಿದ್ದು ನೀವೇ ತಾನೆ. ಯಾರ ಬಗ್ಗೆ ಪ್ರೀತಿ ಇರ್ಬೇಕೋ ಅಂಥವ್ರ ಬಗ್ಗೆನೇ ದ್ವೇಷ ಇರೋ ಹಾಗೆ ಮಾಡಿದ್ದು ನೀವೇ ತಾನೆ. ಇನ್ ಯಾರ ಮೇಲಿಂದ ಕೋಪನ ಇನ್ಯಾರ ಮೇಲೂ ತೀರಿಸ್ತಿದ್ಯಾ ಸಾಕ್ಷಿ? ನಾನು ಅವ್ನ ಮನಸ್ಸಲ್ಲಿ ಯಾರ ಬಗ್ಗೆನೂ ದ್ವೇಷ ಬೆಳೆಸಿಲ್ಲ. ಡ್ಯಾಡಿ ಡ್ಯಾಡಿ ಅವತ್ತ ರೌಡಿ ನನಗೆ ಆಸಿಡ್ ಹಾಕೋದ್ರಿಂದ ಕಾಪಾಡಿದ್ದು ಬೇರೆ ಯಾರು ಅಲ್ಲ, ನಮ್ಮಣ್ಣ ಆದಿತ್ಯ. ನಾನು ಆರ್ತಿ ಅಮ್ಮನ ಮನೆಗೆ ಹೋಗಿ ನಿಮಗೆ ಫೋನ್ ಮಾಡಿದ್ನಲ್ಲ ಡ್ಯಾಡಿ, ಆಗ ದಾರಿಲಿ ಬರ್ತಾ ಆದಿ ಸಿಕ್ಕಿದ್ದ. ನಾನು ಅವನ ಜೊತೆ ಮಾತಾಡ್ತಾ ನಿಂತಿದ್ರೆ ಇವನ್ ಬಂದು ಬಾಯಿಗೆ ಬಂದಾಗ್ರೆಗೆ ಕೆನ್ನೆಗೆ ಹೊಡಿತಾನೆ. ಇನ್ಮೇಲೆ ನಾನು ಯಾವ ವಿಷಯಕ್ಕೂ ಆರ್ಯ ತಲೆ ಹಾಕ್ಬಾರ್ದು ಡ್ಯಾಡ್. ಏನೋ ಅದೇ ಬಟ್ಟೆ ಎಲ್ಲ ಹರಿದೋಗಿದೆ. ಆದಿ ಆದಿ ಏನಾಯ್ತು? ಬಾಗ್ಲು ಬಿಡು. ನನ್ನನ್ನು ಯಾಕೋ ಹೋಗಿ ನೋಡ್ತಾ ಇದೀಯಾ? ನಾನೇನ್ ಮಾಡ್ತೆ ನಿಂಗೆ? ಆದಿ ಆದಿ ಬಾಗಿಲು ತೆಗೆ. ಆದಿ ಆದಿ
ಅದಿ ಎಲ್ಲ ನಿನ್ನಿಂದನೇ ಆಗಿರೋದು. ಯಾಕೋ ಅದಿ ಯಾಕೆ ಅವನ ಮೇಲೆ ಉರಿದು ಬೀಳ್ತಾ ಇದೆಯಾ? ನಿನ್ ಮಗಳು ಮಾಡಿದ ಕೆಲಸಕ್ಕೆ ಇವತ್ತು ನಾನು ಸುಮ್ಮನಿರ್ಬೇಕಾಯ್ತು. ಇವಳೇನೋ ಮಾಡಿದ್ಲು? ನೀನ ಸೂರ್ಯ ನೀರಿಗೆ ಮದುವೆ ಆದೆ. ಆರ್ಯ ಸೂರ್ಯನ ಮಗ ಆಗಿಲ್ದೆ ಇದ್ದಿದ್ರೆ ಮುಗಿಸ್ಬಿಡ್ತಿದ್ದೆ ಅವನ್ನ ಇವತ್ತು. ಅದೇ ಅವ್ನು ನಿಮ್ಮ ತಮ್ಮ ಕಣೋ. ಅವನು ನನ್ನ ತಮ್ಮ ಅಲ್ಲ, ನನ್ನ ಶತ್ರು. ಅವನು 50% ನಿಮ್ಮ ಥರ ಕಾಣಿಸ್ತಾನೆ, ಇನ್ನು 50% ಸೂರ್ಯ ಡ್ಯಾಡಿ ಥರ ಕಾಣಿಸ್ತಾನೆ. ಅದಕ್ಕೆ ಐ ಲೈಕ್ ಹಿಮ್ ಓನ್ಲಿ 50%.